ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ನಮ್ಮ ಅಕ್ಕಗೆ ಮತ್ತು ನಮ್ಮ ಅಪ್ಪಗೆ ಇಬ್ರಿಗೂ ಸ್ಪೆಕ್ಸ್ ಕೊಡ್ಸೋಕೆ ಹೋಗ್ತಾಯಿದ್ದೀನಿ. ಸೊ ಮೊನ್ನೆ ನಂದು ಸ್ಪೆಕ್ಸ್ ತೊಗೊಂಡಲ್ಲ, ಅದು ಏನಾದರೂ 2 ಪ್ರಾಡಕ್ಟ್ ತೊಗೊಂಡ್ರೆ 3rd ಪ್ರಾಡಕ್ಟ್ ಮೇಲೆ ಡಿಸ್ಕೌಂಟ್ ಇರುತ್ತೆ. ಸೊ ಅವತ್ತೇ ನಮ್ಮ ಅಪ್ಪಗೂ ಎಲ್ಲ ಅಂದರೆ ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು ಬಂದಿದೆ. ಸೊ ನೋಡಿರಿ, ಮುಂದೆ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮಪ್ಪನೂ ನಮ್ಮ ಅಕ್ಕ. ಸೊ ಬನ್ನಿ, ಯಾವ ಥರ ಸ್ಪೆಕ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತೀರಿ, ಯಾವ ಥರ ತೊಗೊತೀರಿ ಅಂತ ನೋಡೋಣ. ಇದಕ್ಕಿಂತ ನೋಡಿ ಇದ್ರಲ್ಲಿ ಬೆಟರ್ ಇದೆ ನೋಡಿ. ಇದೆಲ್ಲ ಸ್ವಲ್ಪ ಕ್ಲಿಯರ್ ಕಾಣ್ತಿದೆ. ಇದರಲ್ಲಿ 2 ಕಲರ್ಸ್ ಇದಾವೆ, ರೆಡ್ ಆರ್ ಗ್ರೀನ್ ಅಂತ ಇದೆ. ಯಾವ ಕಲರ್ ನಿಮಗೆ ಹೈಲೈಟ್ ಆಗಿ ಕಾಣ್ತಿದೆ? ನನಗೆ ಗ್ರೀನ್ ಹೈಲೈಟ್ ಹೈಲೈಟ್ ಸ್ವಲ್ಪ ಡಲ್ ಇದೆ, ಗ್ರೀನ್ ಕ್ಲಿಯರ್ ಆಗಿ ಸರ್. ಎರಡು ಈಕ್ವಲ್ ಆಗಿ ಕಾಣಿಸ್ತಾ ಇದೆ. ಎರಡು ಕಣ್ಣಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಎರಡು ಕ್ಲಿಯರ್ ಆಗಿದೆ. ಎರಡು ಕಣ್ಣಲ್ಲೂ ಈಕ್ವಲ್ ಆಗಿದೆಯಾ? ಈಕ್ವಲ್ ಇದೆ. ಇಲ್ಲ ಏನಿಲ್ಲ, ಡಬಲ್ ಅದು ಹಿಂದೆ ಮುಂದೆ ಆ ಥರ ಇಲ್ವಾ? ಎರಡು ಕಣ್ಣಲ್ಲೇ ನೋಡ್ಬೇಕು. ಆ ಥರ ಏನಿಲ್ವಾ? ಏನಿಲ್ಲ, ಇವೆಲ್ಲ ಡಬಲ್ ಏನಾಗ್ತಿದೆ? ಏನಿಲ್ಲ. ಇದು ಕಡೆ ಕಣ್ಣು ಎರಡು ಹತ್ರದ ಕ್ಲೀನಾಗಿ ಕಾಣಿಸ್ತಾ ಇದೆಯಾ? ಚಿಕ್ಕದು ಸಣ್ಣದು ಎಲ್ಲ ಚೆನ್ನಾಗಿದೆ. ಇವಾಗ ಇದು ಕಾಣಿಸಲ್ಲ, ಹಾಕೊಂಡ್ರೆ ಎಲ್ಲಿನಾ? ಈ ನಂದೇ ಎಲ್ಲಿನಾ? ನೋಡಿ ಸೇಮ್ ಎರಡು. ಅದು ನಂದೆ, ಅದು ಚೆನ್ನಾಗಿದೆ. ಇಲ್ಲಿದೆ ನೋಡು, ಇದು ನಿಂದಿದೆ. ಇದರಿಂದ ಚಿಕ್ಕದಿದೆ ನೋಡೋದು. ಕರೆಕ್ಟ್ ಆಗೈತೆ, ಚೆನ್ನಾಗಿದೆ ಬಿಡು. ಏನೆಲ್ಲ ನಮ್ಮದು ನೋಡಿ ನೀವು ತೊಗೊತಾ ಇದ್ದೀರಾ, ಕಾಪಿ ಮಾಡ್ತೀರಾ ನಮ್ಮದೆಲ್ಲ. ಹಾಂ, ಈ ಥರ ಅದು ನೀವು ಸೈಟ್ ಇದೆ, ನಮ್ಮದೆಲ್ಲ ಟೆಸ್ಟೆಡ್. ಇದು ನಮ್ಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸೇಷನ್ ನಮ್ಮದು. ಕ್ಲಿಯರ್ ಆಗೈತೆ. ಹಿಂಗೆ ಫುಲ್ ಕೆಳಗಡೆ ಹಾಕೊಂಬೇಡ, ನಿಂಗೆ ಯಾವಾಗ ಹೆಂಗೆ ಹಾಕೊಂತ ನಾರ್ಮಲಾಗಿ ಹಾಕೋ ಹಂಗೆ. ಅಷ್ಟೇನಾ? ಸುಮ್ಮನೆ ಫ್ರೀಯಾಗಿ ಹಾಕೋ, ಯಾಕಂದರೆ ಪ್ರೋಗ್ರೆಸಿವ್ ಬರೋದು ಅದು, ಅದಕ್ಕೆ. ಕೆಳಗಡೆ ಹಾಕೊಂಡ್ರೆ ಕಾಣಲ್ಲ. ಹಾಂ, ಅಲ್ಲ ಈಗಿರೋ ಹಂಗೆ ಇದೆ. ಕೆಳಗಡೆ ಅದೇ ಇಲ್ಲಿ ಫ್ರೇಮ್ ಸ್ವಲ್ಪ ಕಾಣಿಸುತ್ತೆ. ಅದು ಫ್ರೇಮ್ ಬಿಟ್ಟು ಹಂಗೆ ಮೂವ್ ಮಾಡ್ತಾರೆ. ಟಿಂಟ್ ಬೇಡ, ಟಿಂಟ್ ಬೇಡದಿರ ಇದಿರಲಿ. ಟಿಂಟ್ ಬೇಕಾ? ಟಿಂಟ್ ಬೇಡ, ನಮ್ಮ ಅಪ್ಪದಕ್ಕೂ ಬೇಡ, ನಮ್ಮ ಅಕ್ಕದಕ್ಕೂ ಬೇಡ ಟಿಂಟು. ಬೇಡ ಅದು, ಇದಕ್ಕೆ ಅವ್ರಿಗೇನು ಬೇಡ? ಹಾಂ ಬೇಡ, ಅದು ಸಪ್ರೇಟ್ 1000 ಮೈನಸ್ ಮಾಡಿಬಿಡಿ. ಇದು ನಮ್ಮ ಅಪ್ಪಗೆ ಇದು ಕೊಟ್ಬಿಡಿ. ಲೆನ್ಸು ನಮ್ಮ ಅಕ್ಕಾಗಿ ಇದಾದರೆ ಸಾಕು. ಫಿಂಗರ್ ಪ್ರಿಂಟು ಅದು ಬೇಡ. ಅಂದರೆ ಏನಂದರೆ ಈಗ ಸಿಂಗಲ್ ವಿಷನ್ ಬಂದು ನೋಡಿ ಇಲ್ಲೇ ಇರುತ್ತೆ. ಬೈ ಒನ್ ಗೆಟ್ ಒನ್ ಪರ್ಚೇಸ್ ಮಾಡಿದಾಗ ಯಾವ ಥರ ಇರುತ್ತೆ, ನಾನು ಇದು ಪರ್ಚೇಸ್ ಮಾಡಿದಾಗ ನಿಮ್ಮ ಅಕ್ಕಾಗ ಇದೇ ಬರುತ್ತೆ. ಅದೇ ಬೈ ಒನ್ ಗೆಟ್ ಒನ್ ಬೈ ಇದು ಮಾಡ್ತಾರಲ್ವಾ, ನೋಡಿ ಸಿಂಗಲ್ ವಿಷನ್ ಇದೆ. ಇವಾಗ ಇದು ಆಲ್ರೆಡಿ ಬೈ ತೊಗೊಂಡಿದ್ದೀರಿ 2, ಇದು 50% ಇದಕ್ಕೆ, ಇದು ಸಪ್ರೇಟ್ ಇರಲಿ. ಹಂಗೆ ಮಾಡ್ತೀಯಾ? ಹಾಂ, ಇದ್ರಿಗೆ 25% ಕಾರ್ಡ್ ಇದೆಯಲ್ಲ, ಅದನ್ನು ಇದ್ರಿಗೆ ಹಾಕ್ತೀನಿ. ಇದ್ರಿಗೆ 50% ಇದಕ್ಕೆ ಹಾಕ್ತೀನಿ. ಸರಿ, ಹಂಗೆ ಮಾಡೋ. ಇದನ್ನ ನಮ್ಮ ಅಪ್ಪ 50% ಹಾಂ, ಇದು ಇದ್ರಿಗೆ ಯಾವ ಸೆಲೆಕ್ಟ್ ಮಾಡ್ತೀರಾ ನಿಮ್ಗೆ? ಈಗ ಯಾವಾಗ ಅಂದರೆ ನಿಮ್ಗೆ ಯಾವ್ದು ಬೇಕಾದ್ರೂ ಬರ್ಬೋದು. ಅದಕ್ಕೆ ಇದ್ರ ಏನು ಅಂದರೆ ಸ್ಕ್ರ್ಯಾಚು ಅದಿರಲಿ. ನೋಡಿ ಮೇಡಮ್, ನಿಮ್ಗೆ ಇದಷ್ಟು ಫೀಚರ್ಸ್ ಇರುತ್ತೆ. ಫೀಚರ್ಸ್ ಯಾವ್ದು ಬೇಕು ಅಂತ ಸರಿ. ಟಿಂಟ್ ಬಿಟ್ಟು ನಿಮಗೆ ವಾಟರ್ ರೆಷನ್ಸ್ ಎಲ್ಲ ಇದೆ. ನಿನಗೆ ನೀನು ನೀರಲ್ಲಿ ಹೋಗಲ್ಲ. ಆಮೇಲೆ ಬ್ಲೂ ಲೈಟ್ ನಿನ್ಗೆ ಏನಕ್ಕೆ, ನಿನ್ನ ಫೋನ್ ನೋಡ್ಕೊಂಡು ಏನೋ ಹಾಕ್ಕೊಂಡಿರ್ತೀಯಾ? ಇಲ್ಲ ಹೋಗಲ್ಲ ಅಂದರೆ ನೀರು ಮಳೆಗಿರೋ ಹೋಗೋದು ಇಲ್ಲ, ಅವ್ರು ಹಾಕ್ಕೊಳೋದೇ ರೇರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಸುಮ್ಮನೆ ಯಾಕೆ ಅಂತ. ಮತ್ತು ಬ್ಲೂ ಲೈಟ್ ಬ್ಲಾಕರ್ ಇರಲಿ, ಮತ್ತು ಸ್ಕ್ರ್ಯಾಚ್ ರೆಸಿಸ್ಟೆಂಟು ಐತಿದ್ರಲ್ಲೇ. ಇನ್ನಿದು ಇದೆ, ಇದ್ರ ಬದಲು ಇತ್ತವ. ಇಲ್ಲೊಂದು ಇದಕ್ಕೆ ಹೋದ್ರೂ ಬೆಸ್ಟೇ. ನಿನ್ಗೆ ಇದರಲ್ಲಿ ನೋಡಿ, ಇದೊಂದು ಎಕ್ಸ್ಟ್ರಾ ಇರೋದು, ಇನ್ನೆಲ್ಲ ಇದರಲ್ಲಿದೆ. ಇದರಲ್ಲೊಂದು ಯಾವುದು ಇದೆ, UV Pro ಇದು ಸನ್ನಿಂದ, ಅದೇ ಇದು ಇದೇ ತಾನೇ ಬ್ರೋ, ಇದು ಟಿಂಟ್ದು. ಟಿಂಟ್ ಅಂದರೆ ಇದು ಎಕ್ಸ್ಟ್ರಾ ಡೇ ನೈಟ್ ಪ್ರೊಸೀಜರ್. ಓಕೆ, ಇದು
ಯು ವಿ ಸನ್ ಪ್ರೊಟೆಕ್ಷನ್ ಅಲ್ಟ್ರಾ ವೈಲೆಟ್ ರೇಸ್ ಬರುತ್ತೆ ಸೂರ್ಯನ ಅದು ಕಂಟ್ರೋಲ್ ಸನ್ ಪ್ರೊಟೆಕ್ಷನ್ ಇದಾವ ಬಿಸಿಲಿಗೆ ಬಿಡು. ಯು ವಿ ನೀನ್ ಮಾತ್ರ ಏನ್ ಬೇಕು ಎಲ್ಲ ಹಾಕೊಂಡು ತಗೋಬಹುದು. ತುಂಬ ಡಿಫ್ರೆನ್ಸ್ ಇದೆ, ಯಾಕಂದರೆ ಇದು ಒಂದೇ ಫೀಚರ್ಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇದು ತುಂಬ ಕಡಿಮೆ. ಇದು ಇಲ್ಲ, ಇದು ಬಿಸಿಲು ಬಿದ್ದರೂ ಇದು ಇಂಚಸ್ ಡಿಫ್ರೆಂಟ್ ಆಗುತ್ತಲ್ಲ MM. ಅದು ನಿಮಗೆ ಪವರ್ ಜಾಸ್ತಿ ಇದೆ ಡಿಫ್ರೆನ್ಸ್ ಆಗುತ್ತೆ. ಸೊ ಪವರ್ ನಾರ್ಮಲ್ ಇದೆ. ಇದೇ ಕೊಡು. ಓಕೆ. ನಂದು ನೈಟು ಇದು ಎರಡು ಕ್ಲಿಯರ್ ಆಗಿರುತ್ತಲ್ಲ. ಹಾಂ, ಎರಡು ಒಂದೇ ಇದೆ. ನಿಮ್ಮ ಟಿಂಟ್ ಬೇಕು ಅಂದ್ರೆ ಇದು ಬೇಡ, ಟಿಂಟ್ ಬೇಡ. ಇದು ಬೇಕಂದ್ರೆ ಏನಾದ್ರೂ ಆಗೋಗ್ಲಿ. ಇದು ಏನಾದ್ರೂ ಆಗೋಗ್ಲಿ. ವೆಹಿಕಲ್ ಓಡಿಸ್ತಾ ಇರ್ತೀವಿ, ಅದು ಚೆನ್ನಾಗಿರೋದು ಬೇಕು ಮೈನ್. ನಾರ್ಮಲ್ ವೈಟ್ ಇದು ಬೇಕಂದ್ರೆ ಗುಡ್ಡೆ ಆಗೋಗ್ಲಿ, ಅದು ಚೆನ್ನಾಗಿರೋದು ಬೇಕು ನಮಗೆ. ಇಲ್ಲ ನಾನು ನೈಟು ವೆಹಿಕಲ್ ಓಡಿಸ್ತೀನಲ್ಲ, ಅದಕ್ಕೆ ಅದರಲ್ಲಿ ಅದು HD ಗ್ಲಾಸ್ ಬರುತ್ತಲ್ಲ, HD ಕಾಣಿಸುತ್ತಲ್ಲ ಅದರಲ್ಲಿ. ಇದು ನಿಮಗೆ ಡ್ಯಾಡಿದು 6200 ಆಗುತ್ತೆ. ಓಕೆನಾ? ನಿಮಗೆ 3100 ಆಗುತ್ತೆ. 3000 ಸಿಗುತ್ತೆ ಅಷ್ಟೇ. ಫ್ರೇಮ್ ಗ್ಲಾಸು ಪ್ಲಸ್ ಇಷ್ಟೆಲ್ಲ ಫೀಚರ್ಸು ವೈಡ್ ಕಾರ್ಡ್ 50% 3000 ಯಾವುದಿಲ್ಲ ನಮಗೆ. ಇದೆ 3000. ಅದು ತಂದಿದೆ ಕಾರ್ಡ್ ಐತಲ್ಲ. ಇದೆ 4200 ಆಗುತ್ತೆ. 20% ಅಂದರೆ ನಿಮಗೆ 3000 ಸೇವ್ ಇಬ್ಬರದು 3000 ಅವ್ರು 3000 100 ಹೆಚ್ಚು. ಆಯಿತು. ಓಕೆ. ಹಾಂ, ರಯ್ಯ. ಸೊ ನೋಡಿದ್ರಲ್ಲ, ಸೊ ಅದೆಲ್ಲ ಇನ್ಫಾರ್ಮೇಷನು. ಅಂದರೆ ನಮ್ಮ ಅಪ್ಪನೂ ನಮ್ಮ ಅಕ್ಕ ಸ್ಪೆಕ್ಸ್ ತೊಗೊಳೋದಕ್ಕೆ ಹೋಗಿದ್ದಿದ್ದು. ಅಂದರೆ ನಾನು ಮೊನ್ನೆ ಎರಡು ಸ್ಪೆಕ್ಸ್ ತೊಗೊಂಡಿದ್ದೆ, ನಿಮಗೆ ಗೊತ್ತಿರ್ಬೋದು. 2 ಸ್ಪೆಕ್ಸ್ ಏನಾದರೂ ಲೆನ್ಸ್ ಕೇರಲ್ಲಿ ತೊಗೊಂಡ್ರೆ 3rd ಪ್ರಾಡಕ್ಟ್ ಮೇಲೆ 50% ಆಫ್ ಕೊಡ್ತಾರೆ. ಸೊ ಅದ್ರಗೋಸ್ಕರ ಅದನ್ನು ನಮ್ಮ ಅಪ್ಪಗೆ ಪ್ರೋಗ್ರೆಸಿವ್ ಲೆನ್ಸ್ ಬೇಕಿತ್ತು. ಅಂದರೆ ಕೆಳಗಡೆ ಹತ್ರದ್ದು ಮತ್ತು ದೂರದ್ದು ಎರಡೂ ಬೇಕಿತ್ತು. ಸೊ ಅದು ಬಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಅದ್ರಗೋಸ್ಕರ ನಾನು 2 ಸ್ಪೆಕ್ಸ್ ತೊಗೊಂಡು ನಮ್ಮಪ್ಪಗೆ ತೊಗೊಟ್ರೆ 50% ಆಫ್ ಸಿಗುತ್ತೆ. ಸೊ ಅದ್ರಗೋಸ್ಕರ ತೊಗೊಂಡಿದ್ದು. ಸೊ ಇವಾಗ ನನ್ನ ಸ್ಪೆಕ್ಸ್ದು ಡೀಟೇಲ್ಸ್ ಹೇಳ್ತೀನಿ ನೋಡಿ. ಇದು ಬಂದು ನಾರ್ಮಲ್ಲು, ಓಕೆನಾ? ಇದ್ರಿಗೆ ಟಿಂಟ್ ಇಲ್ಲ. ಅಂದರೆ ಬಿಸಿಲೇನಾದರೂ ಬಿದ್ದರೆ ಇದು ಕಲರ್ ಚೇಂಜ್ ಆಗೋದಿಲ್ಲ. ಸೊ ನೋಡಿ, ನಾರ್ಮಲಾಗಿ ಕಾಣಿಸುತ್ತೆ. ಸ್ವಲ್ಪ ತುಂಬ ದೂರ ಇರೋದು ಮಾತ್ರ ಸೈಟ್ ಇದೆ ನೋಡಿ, ನಿಮ್ಗೆ ಗೊತ್ತಾಗ್ಬೋದು. ಓಕೆನಾ? ತುಂಬ ದೂರದ್ದು ಮಾತ್ರ ಲೈಟಾಗಿ ಬ್ಲರ್ ಕಾಣಿಸುತ್ತೆ. ಸೊ ಅದಷ್ಟೇ ಈ ಸ್ಪೆಕ್ಸ್. ಇವಾಗ ಇನ್ನೊಂದು ಸ್ಪೆಕ್ಸ್ ತೆಗಿತೀನಿ ನೋಡಿರಿ, ಅದು ಕಲರ್ ಚೇಂಜ್ ಆಗೋಗುತ್ತೆ ಅಂದ್ಬಿಟ್ಟು ನಾನು ಬಾಕ್ಸಲ್ಲಿ ಎತ್ಕೊಂಡ್ಬಂದಿದ್ದೀನಿ. ಈಗ ನೋಡ್ಕೊಳ್ರಿ, ಆಟೋಮೆಟಿಕ್ಕು ನೋಡ್ಕೊಳ್ರಿ ಯಾವ ಕಲರ್ ಇದೆ, ಹಾಗೆ ನೋಡ್ತಾ ಇರಿ. ಹಾಗೆ ನೋಡಿ ಹೆಂಗೆ ಚೇಂಜ್ ಆಗೋಗ್ಬಿಡುತ್ತೆ. ಸೊ ನೋಡಿದ್ರಲ್ಲ, ಈಗ ನೋಡಿರಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ, ಓಕೆನಾ? ಬಟ್ ಎರಡೂ ಸೇಮೇ, ಫ್ರೇಮ್ಸು ಎಲ್ಲ ಸೇಮೇ ನೋಡೋದಕ್ಕೆ, ಫ್ರೇಮ್ಸ್ ಎಲ್ಲ. ಬಟ್ ಆಟೋಮೆಟಿಕ್ ಕಲರ್ ಚೇಂಜ್ ಆಗುತ್ತೆ ಹೆಂಗೆ ಬಿಸಿಲಿಗೆ ಹೋಗಿದ ತಕ್ಷಣ. ಇದು ಫ್ರೇಮ್ಸ್ ಕಲರ್ ನಾನು ಬೇರೆದು ಹೇಳಿದ್ದೀನಿ, ನನಗೆ ಸ್ವಲ್ಪ ಅದು ಒಂಥರ ನಾನು ಲಾಸ್ಟ್ ಟೈಮೆಲ್ಲ ಯೂಸ್ ಮಾಡ್ತಾಯಿದ್ನಲ್ಲ ಆ ಥರ ಬೇಕಿತ್ತು. ಸೊ ಇದು ನೋಡಿರಿ, ಅದು ಕಲರ್ ಅಪ್ಪ ದೇವರೇ ಬಪ್ಪ, ಯಾಕಪ್ಪ ಕಂದ ಇರಿ ಗೈಸ್, ಒಂದೇ ಒಂದು ಸೆಕೆಂಡು, ಬಾಕ್ಸ್ ಓಡೋಗ್ತಾ ಇದೆ. ನಾನು ವೀಡಿಯೋ ಮಾಡೋಕ್ಕೆ ಬೆಟ್ಟದ ಮೇಲೆ ಬಂದುಬಿಟ್ಟಿದ್ದೀನಿ, ಅದು ಪ್ರಾಬ್ಲಮ್. ಇರಿ ಒಂದೇ ಒಂದು ಸೆಕೆಂಡ್, ಎಲ್ಲ ಎತ್ತಿಕೊಂಬಿಡೋಣ. ನೋಡಿರಿ ಈ ಸ್ಪೆಕ್ಸ್ ಎಷ್ಟು ಕಲರ್ ಚೇಂಜ್ ಆಗಿದೆ ನೋಡಿರಿ. ಟೆಂಪ್ರೇಚರ್ ಅಂದರೆ ಬಿಸಿಲು ಎಷ್ಟು ಜಾಸ್ತಿ ಆಗುತ್ತೋ ಇದನ್ನ ಕಲರ್ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ ನೋಡಿರಿ. ಹಿಂಗೆ ಇದು ನೋಡಿರಿ, ಇವಾಗ ಇದಕ್ಕೆ ಡಿಫ್ರೆನ್ಸ್ ಹೇಳ್ತೀನಿ, ಓಕೆನಾ? ಇದರಲ್ಲಿರೋದು ಬ್ಲೂ ಕೋಟು. ಅಂದರೆ ನೋಡಿರಿ, ಇವಾಗ ನಿಮಗೆ ಇದರಲ್ಲಿ ಕ್ಲೀನಾಗಿ ಗೊತ್ತಾಗ್ತಾಯಿಲ್ಲ, ಇದರಲ್ಲಿ ಬ್ಲೂ ಶೇಡ್ ಇದೆ, ಇದರಲ್ಲಿ ಗ್ರೀನ್ ಶೇಡು ಗ್ಲಾಸ್. ಇಲ್ಲಿ ನೋಡಿರಿ, ಇಲ್ಲಿ ಕರೆಕ್ಟಾಗಿ ಮಾರ್ಕ್ ನೋಡಿರಿ, ಗ್ರೀನ್ ಕಲರ್ ಗೊತ್ತಾಗ್ತಾಯಿದೆಯಾ? ಅದೇ ಇದರಲ್ಲಿ ನೋಡಿರಿ, ಇಲ್ಲಿ ಕರೆಕ್ಟಾಗಿ ಬ್ಲೂ ಕಲರ್, ಓಕೆನಾ? ಎರಡರಲ್ಲೂ ಏನು ಗೊತ್ತಾ, ಎಷ್ಟೊತ್ತು ತುಂಬ ಹೊತ್ತು ಏನಾದರೂ ಫೋನ್ ಏನಾದರೂ ನೋಡ್ತಾ ಇದ್ದಾರೆ ಕಣ್ಣು ಉರಿ ಬರೋದು, ಕಣ್ಣಲ್ಲಿ ನೀರು ಬರೋದು, ಆ ಥರ ಏನೂ ಆಗೋದಿಲ್ಲ. ಸೊ ಆ ಥರ ಫ್ಯೂಚರ್ಸ್ ಎಲ್ಲ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಸಿದ್ದೀನಿ. ಇನ್ನೊಂದೇನೆಂದರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ನೋಡಿರಿ, ಬೆರಳದ ಮಾರ್ಕ್ ನಿಮಗೆ ಕಾಣಿಸಲ್ಲ. ಮತ್ತು ಸ್ಕ್ರ್ಯಾಚ್ ರೆಸಿಸ್ಟೆಂಟು, ಅಂದರೆ ಇವಾಗ ಸಣ್ಣ ಪುಟ್ಟದೇನಾದರೂ ಹಿಂಗೆಲ್ಲ ತಗಿಲ್ತಾ ಇದ್ದರೆ ತುಂಬ ಮೈನರಾಗಿ ಸ್ಕ್ರ್ಯಾಚಸ್ ಎಲ್ಲ ಆಗೋದಿಲ್ಲ, ಲೈಟಾಗಿ ಆಗುತ್ತೆ. ಸೊ ಆ ಥರ ಫ್ಯೂಚರ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ಅದಕ್ಕೆ ನನ್ನ ಸ್ಪೆಕ್ಸು ಸ್ವಲ್ಪ ಕಾಸ್ಟ್ಲಿ. ಮತ್ತು ಇನ್ನೂ ತುಂಬ ಫ್ಯೂಚರ್ಸ್ ಇದೆ. ಹಿಂಗೆ ಅಂದರೆ ಇವಾಗ ಬಿಸಿಲಿಂದ UV ರೇಸ್ ಅನ್ನೋದು ಬರುತ್ತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಇವಾಗ ನೋಡಿರಿ, ಫಾರ್ ಎಕ್ಸಾಂಪಲ್ಲು ಇರಿ, ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಬಟ್ ಏನು ಗೊತ್ತಾ ನೋಡಿರಿ, ಇವಾಗ ನನಗೇನು ಕಾಣಿಸುತ್ತೆ ಅದೆಲ್ಲ ಫುಲ್ ಕ್ಲಾರಿಟಿಯಾಗೆ ಕಾಣಿಸ್ತಾ ಇರುತ್ತೆ, ಏನು ಚೇಂಜಸ್ಸು ಆಗೋದಿಲ್ಲ. ಸೊ ಸ್ಪೆಕ್ಸು ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಏನು ಗೊತ್ತಾ, ನಾನು ಸ್ಪೆಕ್ಸ್ ಇಲ್ದಿರೋನು ಆರಾಮಾಗಿ ಇರ್ಬೋದು.
ಸ್ಪೆಕ್ಸ್ ಇಲ್ದಿರೋ ನಂಗೆ ಪ್ರತಿಯೊಂದು ಕಾಣಿಸುತ್ತೆ. ನಾನು ಸ್ಪೆಕ್ಸ್ ಏನು ಗೊತ್ತಾ ತೊಗೊಂಡಿದ್ದು, ಒಂದು ನಾನು ಗಾಡಿ ಎಲ್ಲ ಓಡಿಸ್ತಾ ಇರ್ತೀನಿ. ಇವಾಗ ನಮ್ಮೂರ ಕಡೆ ಇವಾಗ ಮೈನ್ ರೋಡಲ್ಲಿ ಎಲ್ಲ ಹೆಂಗೆ ಅಂದರೆ ತುಂಬ ಹುಳುಗಳು ಕಣ್ಣಿಗೆ ಬೀಳ್ತಾ ಇರುತ್ತೆ. ಸೊ ಇದು ತುಂಬ ದೊಡ್ಡದಾಗಿದ್ದಷ್ಟು ನನಗೆ ಅವಾಯ್ಡ್ ಆಗುತ್ತೆ ಕಣ್ಣಿಗೆ ಅದು ಹುಳ ಎಲ್ಲ ಬಂದು ಹೊಡೆಯೋದು ಎಲ್ಲ. ತುಂಬ ಧೂಳು ಸಣ್ಣಗೆ ಇವಾಗ ಲಾರಿ ಹಿಂದೆ ಎಲ್ಲ ಹೋದರೆ ಯಾವ ರೇಂಜಿಗೆ ಕಣ್ಣಿಗೆ ಬೀಳುತ್ತೆ ಅಂದರೆ ಅದು ಏನು ಕಳ್ಳದು ಚೂರುಗಳು ಎಲ್ಲ. ಸೊ ಅದ್ರಗೋಸ್ಕರ ಆ ಥರ ಎಲ್ಲ ಅವಾಯ್ಡ್ ಆಗಲಿ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು, ಓಕೆನಾ. ಆಮೇಲೆ ಏನು ಸೈಟ್ ಇದೆ, ಇವು ಚಾರಿಗೆ ಸೈಟ್ ಬಂದುಬಿಡ್ತು ಫೋನ್ ನೋಡಿ ಆ ಥರ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನೈಟ್ ಏನಾದರೂ ಎಡಿಟ್ ಮಾಡೋದು ಬೇಕು ಅಂದರೆ ಒಂದು 5 to 6 hours ಕಂಟಿನ್ಯೂಸ್ ವರ್ಕ್ ಇರುತ್ತೆ ನನಗೆ ಒಂದೊಂದ್ಕಿತ, ಓಕೆನಾ. ಇವಾಗ ಮೊನ್ನೆ ಮಾರ್ನಿಂಗ್ ಕುತ್ಕೊಂಡು ಮಧ್ಯಾಹ್ನ ಆಗೋಯ್ತು ನಾನು ಎಡಿಟಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ. ಆ ಥರ ಆ ರೇಂಜ್ಗೆಲ್ಲ ವರ್ಕ್ ಇದ್ದಾಗ ಕಣ್ಣಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಸೊ ಆವಾಗ ಈ ಥರ ಸ್ಪೆಕ್ಸ್ನ ನಾನು ಯೂಸ್ ಮಾಡೋದು, ಮತ್ತು ಎಕ್ಸಾಮ್ಗೆ ಕಾಲೇಜ್ಗೆ. ಬಟ್ ಫುಲ್ ಕ್ಲಾರಿಟಿ ಆಗಿರುತ್ತೆ, ಓಕೆನಾ. ಇವಾಗ ನೋಡಿರಿ ತುಂಬ ದೂರದ್ದು ಎಲ್ಲ ನಿಮಗೆ ಝೂಮಾಗಿ ತೋರಿಸ್ತೀನಿ ನೋಡಿರಿ. ಈಗ ಅಷ್ಟು ದೂರ ಇದೆಯಲ್ಲ ಅದು ನನಗೆ ಕ್ಲೀನಾಗೆ ಕಾಣಿಸುತ್ತೆ. ಬಟ್ ಏನು ಗೊತ್ತಾ, ಲೈಟಾಗಿ ಬ್ಲರ್ ಇರುತ್ತೆ. ಪ್ರತಿಯೊಬ್ಬರಿಗೂ ಸೈಟ್ ಅನ್ನೋದು ಇರುತ್ತೆ, ಬಟ್ ಚೆಕ್ ಮಾಡಿಸಿದಾಗೆ ಗೊತ್ತಾಗೋದು ನಿಮ್ಗೆ ಸೈಟ್ ಇದೆ ಅಂತ, ಓಕೆನಾ. ಈಗ ನಮ್ಮಪ್ಪಗೆ ಯಾವ ಥರ ಅಂದರೆ ಹತ್ರದ್ದು ಸ್ವಲ್ಪ ಬ್ಲರ್ ಕಾಣಿಸುತ್ತೆ. ಯಾಕಂದರೆ ನಮ್ಮಪ್ಪಗೆ ಏಜು 50 ಮೇಲೆ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮಮ್ಮಗೂ ಅಷ್ಟೇ, ನಮ್ಮಮ್ಮ ಬಂದು ಟೈಲರ್ ಮಾಡ್ತಾರಲ್ಲ, ಟೈಲರಿಂಗು. ಸೊ ಅದ್ರಿಗೆ ಸೂಜಿಗೆ ದಾರ ಹಾಕೋದು ಆ ಥರ ಸಣ್ಣದೇನು ಕಾಣಿಸಲ್ಲ. ಬಟ್ ನಮ್ಮಮ್ಮಗೂ ಕಣ್ಣು ಚೆನ್ನಾಗಿದೆ, ನಮ್ಮಪ್ಪಗೂ ಚೆನ್ನಾಗಿದೆ. ಈಗ ನಮ್ಮ ಅಕ್ಕಗೆ ಏನಕ್ಕೆ ಗೊತ್ತಾ ಕೊಡಿಸಿದ್ದು, ನಮ್ಮಕ್ಕ 2nd PU ಇದ್ದಾಗ ತಲೆನೋವು ಬರ್ತಾಯಿತ್ತು, ಒಂದು ಸೈಡ್ ತಲೆನೋವು ಬರ್ತಾಯಿತ್ತು. ಸೊ ಅದ್ರಗೋಸ್ಕರ ನಾನು ಕೊಡಿಸಿದ್ದು. ಅಂದರೆ ಏನಂದರೆ ನಮ್ಮಕ್ಕ ಯೂಸ್ ಮಾಡೋದು ಕಡಿಮೆ. ಈಗ ನಮ್ಮಕ್ಕ ಈ ಸ್ಪೆಕ್ಸ್ನ ನಮ್ಮಕ್ಕನೂ ಹಾಕೊಬೋದು, ಏನಾಗೋದಿಲ್ಲ. ಸೊ ಆ ಥರ ಇವಾಗ ನೋಡಿರಿ ಸ್ಪೆಕ್ಸಲ್ಲೂ ತುಂಬ ಫೀಚರ್ಸ್ ಇದೆ. ನೀವು ಲೆನ್ಸ್ ಕೇರಲ್ಲಿ ಏನಾದರೂ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ 7000ಗೆ ಲೆನ್ಸ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಲೆನ್ಸ್ ಮೇಲೆ ನಿಮಗೆ ಕಾಸ್ಟ್ ಎಲ್ಲ ಜಾಸ್ತಿ ಆಗ್ತಾರೆ. ಅದರಲ್ಲಿ ಫ್ಯೂಚರ್ಸ್ ಎಲ್ಲ ಇರುತ್ತೆ. HD ಗ್ಲಾಸ್ ಥಿಕ್ನೆಸ್ಸು, ಮತ್ತು ಅದರಲ್ಲಿರೋಂಥ UV ರೇಸು, ಸ್ಕ್ರ್ಯಾಚ್ ಪ್ರೊಟೆಕ್ಷನ್ನು, ಇನ್ನು ಏನೇನೋ ಫ್ಯೂಚರ್ಸು ಏನು ಇದು ಟಿಂಟ್ ಸಪ್ರೇಟ್ ಇರುತ್ತೆ. ಟಿಂಟ್ ನಾವು ಬೇಕಂದ್ರೆ ಹಾಕ್ಸ್ಕೊಂಬೋದು 1000 rupees ಎಕ್ಸ್ಟ್ರಾ, ಓಕೆನಾ. ಆ ಥರ ಎಲ್ಲ ಫೀಚರ್ಸ್ ಇರುತ್ತೆ. ಫ್ರೇಮು ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಏನಾದರೂ ಹೊಡೆದು ಹೋದರೆ ಇನ್ ಕೇಸು ಕೆಳಗಡೆ ಬಿದ್ದೋಯ್ತು, ಇವಾಗ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆದ್ರೂ ನಮ್ಗೆ ಹೊಸದು ಕೊಡ್ತಾರೆ. ಅದರಲ್ಲೂ ನಿಮಗೆ ಹೊಸದು ಫ್ರೀಯಾಗಿ ಕೊಡ್ತಾರೆ, ಓಕೆನಾ. ನಾರ್ಮಲ್ದು ವಿತೌಟ್ ಟೆಸ್ಟೆಡ್ಡು ಆ ಥರ. ಅದರಲ್ಲೂ ನೀವೇನಾದರೂ ಫ್ಯೂಚರ್ಸ್ ಬೇಕು, ಈಗ ನೋಡಿರಿ ಇದರಲ್ಲಿ ಟಿಂಟು, ಸ್ಕ್ರ್ಯಾಚ್ ರೆಸಿಸ್ಟೆನ್ಸು, UV ರೇಸು ಈ ಥರ ಎಲ್ಲ ಫ್ಯೂಚರ್ಸ್ ಬೇಕು ಅಂದರೆ ಚಾರ್ಜಸ್ ಅನ್ನೋದಾಗುತ್ತೆ, ಓಕೆನಾ. ಫ್ರೀ ಅನ್ನೋದು ಇರೋಲ್ಲ. ನಾರ್ಮಲ್ ಫ್ರೀ ಅಂದರೆ ಬೇಸಿಕ್ಕು, ಅದರಲ್ಲಿ ನಿಮ್ಗೆ ಫ್ಯೂಚರ್ಸ್ ಬೇಕು ಅಂದರೆ ಚಾರ್ಜಸ್ ಅನ್ನೋದಾಗುತ್ತೆ, ಓಕೆನಾ. ಇವಾಗ ವೋಚರ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಇದೆ. ಅದ್ರದ್ದು ಇನ್ನೊಂದು ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ, ಓಕೆನಾ. ಇಷ್ಟು ಎಲ್ಲ ಇದೆ, ಇಷ್ಟೆಲ್ಲ ಫ್ಯೂಚರ್ಸ್ ಇದೆ ಇದರಲ್ಲಿ. ಈಗ ನಮ್ಮ ಅಕ್ಕಗೆ ಇದು ಪ್ರೋಗ್ರೆಸಿವ್ ಅಂದರೆ ಹಿಂಗಿರುತ್ತೆ ಅಂದರೆ ಇಲ್ಲಿ ಈ ಥರ ಮಾರ್ಕ್ ಥರ ಇರುತ್ತಲ್ಲ, ಅದು ಮಾರ್ಕ್ ಇರೋದಿಲ್ಲ. ಇಲ್ಲಿ ತುಂಬ ದೂರದ್ದು, ಇಲ್ಲಿ ಮಿಡಲ್ಲು, ಇಲ್ಲಿ ಬಂದು ಹತ್ರದ್ದು, ಈ ಥರ ಹಿಂಗೆ ಮಾರ್ಕ್ ಇಲ್ದಿರೋನೇ ಮರ್ಜಾಗಿರುತ್ತೆ. ನೋಡೋದಕ್ಕೆ ಪ್ಲೇನ್ ಗ್ಲಾಸ್ ಥರನೇ ಕಾಣಿಸುತ್ತೆ, ಅದನ್ನು ಪ್ರೋಗ್ರೆಸಿವ್ ಅಂತೀರಿ. ಸೊ ಆ ಥರ ಆ ಲೆನ್ಸ್ ಸ್ವಲ್ಪ ಕಾಸ್ಟ್ಲಿ, more than 7000 ಆ ಥರ ಆಗುತ್ತೆ. ಅದಕ್ಕೆ ನಾನೇನು ಮಾಡಿಬಿಟ್ಟೆ, ನನ್ನದು ಒಂದು 3000 ಆಗುತ್ತೆ ಒಂದು, ಓಕೆನಾ. ನಂದು 6000 ಆಯಿತು. ಸೊ ಅದ್ರಿಗೆ ನಾನು ಅಷ್ಟು ಪೇ ಮಾಡಿಬಿಟ್ರೆ ನನಗೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಆಯಿತು, ಓಕೆನಾ. ನನಗೆ ವೀಡಿಯೋಸ್ ಎಲ್ಲ ಮಾಡಿದ್ನಲ್ಲ, ಸೊ ಅದ್ರಗೋಸ್ಕರ ನಂಗೆ ತುಂಬಾ ಡಿಸ್ಕೌಂಟ್ಸ್ ಕೊಟ್ಟರು. ಒಂದು 4.5 4 ಅಂದ್ಕೊಳ್ಳಿ. ಆ ರೇಂಜ್ಗೆ ಆದಾಗ ನಾನು ಅಷ್ಟು ಪೇ ಮಾಡಿಬಿಟ್ಟೆ. ಆವಾಗ 50% ಆಫ್ ಅನ್ನೋದು ನಮ್ಮ ಅಪ್ಪಗೆ ಬೀಳುತ್ತೆ. ನಮ್ಮ ಅಪ್ಪಗೆ ನೋಡಿರಿ 7000 ಇರೋಂಥ ಗ್ಲಾಸ್ ಏನಾಯಿತು, ಸ್ಪೆಕ್ಸು ವಿತ್ ಫ್ರೇಮು ಎಲ್ಲ ಸೇರಿ ಜಸ್ಟ್ 3000ಗೆ ಬಂತು. ಸೊ ಆ ಥರ ನೀವು ಆ ಥರ ಯೋಚನೆ ಮಾಡಬೇಕು. ಇವಾಗ ನಾನು ಏನಾದರೂ ನಮ್ಮ ಅಪ್ಪಗೆ ಕೊಡಿಸ್ಬಿಟ್ಟು ನಾನು 50%ಅಲ್ಲಿ ತೊಗೊಂಡಿದ್ದರೆ 2000 ನನಗೆ ಬರೋದು. ಅದಕ್ಕೋಸ್ಕರ ಈಗ ನಮ್ಮ ಅಕ್ಕಗೆ ಮತ್ತು ಇನ್ನೊಂದು ನನ್ನ ಹತ್ರ ವೋಚರ್ ಇತ್ತು, ನೀವು ಅಲ್ಲಿ ಶಾಪ್ಗೆ ವಿಸಿಟ್ ಮಾಡಿ ತೊಗೊಳ್ಳಿ. ಸೊ ನಿಮಗೆ ವೋಚರ್ಸ್ ಎಲ್ಲ ಸಿಗುತ್ತೆ ಅಲ್ಲಿ, ಡಿಸ್ಕೌಂಟು ಕೂಪನ್ ಕಾರ್ಡ್ಸ್ ಥರ ಆ ಥರ ಎಲ್ಲ ಇರುತ್ತೆ. ಸೊ ಅದರಲ್ಲಿ ನಮ್ಮ ಅಕ್ಕ ಕೊಡಿಸ್ದೆ, ನಮ್ಮ ಅಕ್ಕಗೆ ಅವಾಗ ಡಿಸ್ಕೌಂಟ್ ಆಯಿತು. ಈಗ ಸ್ಪೆಕ್ಸು ನೀವು ಅಷ್ಟೇ ತುಂಬ ಏನಾದರೂ ಫೋನ್ ನೋಡ್ತಾ ಇದ್ದೀರಾ ಆ ಥರ ಎಲ್ಲ ಏನಾದರೂ ಇದ್ದರೆ ವಿಸಿಟ್ ಮಾಡಿ ಒಂದ್ಕಿತ ಟೆಸ್ಟ್ ಮಾಡಿಸಿ, ಓಕೆನಾ. ಫ್ರೀ ಟೆಸ್ಟಿಂಗ್ ಇರುತ್ತೆ ಪ್ರತಿಯೊಂದೂ, ಒಂದ್ಕಿತ ಟೆಸ್ಟ್ ಮಾಡಿಸಿ ತೊಗೊಳ್ಳಿ, ಓಕೆನಾ. ನನಗೆ ರೀಸೆಂಟಾಗಿ ಯಾರೋ ಹೇಳಿದ್ರು, ನಿಮ್ಮನೇಲಿ ಎಲ್ಲರೂ ಸ್ಪೆಕ್ಸ್ ಹಾಕ್ತಿರಲ್ಲ, ಎಲ್ರಿಗೂ ಸೈಟ್ ಇದೆಯಲ್ಲ, ಯಾಕೆ ಹಂಗೆ ಹಿಂಗೆ ಅಂತ. ಸೊ ಆ ಥರ ಏನಿಲ್ಲ, ನನಗೂ ಅಷ್ಟೇ ನಮ್ಮ ಅಕ್ಕಗೂ ಅಷ್ಟೇ ಸ್ಪೆಕ್ಸ್ನ ಅವಶ್ಯಕತೆ ಅಷ್ಟೊಂದಿಲ್ಲ. ಬಟ್ ನಮ್ಮಮ್ಮಗೂ ನಮ್ಮ ಅಪ್ಪಗೂ ಬೇಕು, ಯಾಕಂದರೆ ನಮ್ಮ ಅಪ್ಪಗೂ ಅಷ್ಟೇ. ಇವಾಗ ನಮ್ಮ ಅಪ್ಪ ನೋಡಿರಿ ಸ್ಪೆಕ್ಸು, ಇವಾಗ ನಮ್ಮ ಅಪ್ಪ ತೊಗೊಂಡಿದ್ದು ಸ್ಪೆಕ್ಸು 4 years ಬ್ಯಾಕು, 4 yearsಯಿಂದ ನಮ್ಮ ಅಪ್ಪ ಸ್ಪೆಕ್ಸೇ ಹಾಕಿಲ್ಲ. ಸೊ ಇವಾಗ ತೊಗೊಟ್ಟಿರೋದು ಇನ್ನೂ ಬಂದಿಲ್ಲ, ಇವತ್ತು ನಾಳೆ ಬಂದುಬಿಡುತ್ತೆ. ವ್ಲಾಗ್ ನಾನು ಆಲ್ರೆಡಿ 1 day ಲೇಟ್ ಆಗಿದೆ ಅಪ್ಲೋಡ್ ಮಾಡೋದಕ್ಕೆ, ಯಾಕಂದ್ರೆ ತುಂಬಾ ವರ್ಕ್ ಇತ್ತು ಅದಕ್ಕೆ. ಸೊ ನಾಳೆ ಬರುತ್ತೆ ಸ್ಪೆಕ್ಸು, ನಾಳೆ ಬಂದರೆ ಅದನ್ನು ತೋರಿಸ್ತೀನಿ ನಿಮಗೆ. ಅಕಸ್ಮಾತ್ ಅದರದ್ದು ಎಲ್ಲ ಅಪ್ಡೇಟ್ ಮಾಡೋದಕ್ಕಾಗಲ್ಲ ಬಿಡಿ, ನೆಕ್ಸ್ಟ್ ಯಾವಾಗಾದರೂ ಅದನ್ನು ರೀಲ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿರಿ ಈ ಥರ ಬಂದಿತ್ತು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಬಟ್ ತುಂಬ ಚೆನ್ನಾಗಿದೆ. ಇವಾಗ ಆಪೋಸಿಟಲ್ಲಿ ಲೆನ್ಸ್ ಕಾರ್ಟು ಓಪನ್ ಮಾಡಿದ್ದಾರೆ, ಬಟ್ ಅಲ್ಲಿಗಿಂತ ಲೆನ್ಸ್ ಕೇರ್ ವಿಸಿಟ್ ಮಾಡಿ ಗೈಸ್ ಬಾಬಾ, ಓಕೆನಾ. ಅವ್ರಿಗೂ ಸ್ವಲ್ಪ ಎಲ್ಲ ವರ್ಕೌಟ್ ಆಗಲಿ ಎಲ್ಲ. ಬೇಕಂದರೆ ನೀವು ಅದ್ರ ಮೇಲೆ ತೊಗೊಳೋದ್ರ ಮೇಲೆ ನಿಮ್ಮ ಪ್ರೈಸಸ್ಸು ಡಿಫ್ರೆನ್ಸ್ ಆಗುತ್ತೆ ಹೊರತು, ಬಟ್ ತುಂಬ ರೀಸನಬಲ್ ಪ್ರೈಸಲ್ಲಿದೆ.
ವರ್ತಿಟ್ ಗೈಸ್. ಅಷ್ಟು ಅಮೌಂಟ್ಗೆ ಈಗ ನೋಡ್ರಿ ಇದು ಬಂದು ಇದು ಅದು ಫ್ರೇಮ್ಸು ಎಲ್ಲ ತುಂಬ ವರ್ತಿಟ್ಟು. ಈಗ ನೋಡ್ರಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೂರದ್ದು ಎಲ್ಲ. ಇನ್ನೊಂದೇನೆಂದರೆ ಟೆಸ್ಟೆಡ್ ಲೈಟ್ ಆಗಿದೆಯಲ್ಲ, ನಾನು ಎಷ್ಟೇ ವರ್ಕ್ ಮಾಡ್ತಾ ಇದ್ರೂ ಮುಂಚೆ ಏನಾಗೋದು ಅಂದರೆ ಸ್ಪೆಕ್ಸ್ ಎಲ್ಲ ತೊಗೊಳೋದಕ್ಕಿಂತ ಮುಂಚೆ ಕಣ್ಣಲ್ಲಿ ನೀರು ಬರೋದು, ಒಂದು ಸೈಡೇ ಕಣ್ಣು ನೋಡಿ 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 ನೋಡಿ. ನಾನು ಸೋಮ್ಯಾದಲ್ಲಿ ಒಂದು ಕಿತ ಟೆಸ್ಟ್ ಮಾಡಿಸಿದೆ. ಓಕೆ, ನಾನು ನಮ್ಮಮ್ಮಗಳು ಅಲ್ಲೇ ಎಲ್ಲ ಚೆಕ್ ಮಾಡಿಸ್ತಾ ಇದ್ದಿದ್ದು. ಸೋಮ್ಯಾದಲ್ಲಿ ಟೆಸ್ಟ್ ಮಾಡಿಸಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ನೀವು ಕಣ್ಣು ಮೇಲೆ ರೆಪ್ಪೆನ ಜಾಸ್ತಿ ಆಡಿಸ್ತಾ ಇಲ್ಲ, ಸೊ ಅದ್ರಗೋಸ್ಕರ ನಿಮಗೆ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇದೆ. ಸೊ ಕಂಟಿನ್ಯೂಸ್ ಹಿಂಗೆ 1 ಮಿನಿಟ್ಗೆ ಅದೆಷ್ಟೋ ಟೈಮ್ಸ್ ಕಣ್ಣು ರೆಪ್ಪೆನ ಆಡಿಸ್ಬೇಕಂತೆ. ನಂಗೆ ಗೊತ್ತಿಲ್ಲ, ನಾವೇನು ಮಾಡಿಬಿಡ್ತೀರಿ, ಒಂದು 10-20 ಸೆಕೆಂಡ್ಸು 1 ಮಿನಿಟ್ ರೀಲ್ ಏನಾದರೂ ಇದ್ದರೆ ಕಂಟಿನ್ಯೂಸ್ ಹಿಂಗೆ ನೋಡ್ತಾನೇ ಇರ್ತೀರಿ ಹಿಂಗೆ, ಏನೋ ಇದೆಯಲ್ಲ ಅಂತ. ಸೊ ಆ ಥರ ಎಲ್ಲ ಮಾಡಬೇಡಿ, ಓಕೆನಾ. ಆ ಥರ ಮಾಡೋದ್ರಿಂದನೇ ಆ ಥರ ಅಂದರೆ ಕಣ್ಣೆಲ್ಲ ಉರಿ ಬರೋದು ಆ ಥರ ಎಲ್ಲ. ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ, ಅದ್ರಗೋಸ್ಕರನೇ ನಾನು ಅಂದರೆ ಚೆಕ್ ಮಾಡಿಸಿದಾಗ ಇಲ್ಲ ಫೋನ್ ನೋಡೋದಕ್ಕೆ ಈ ಥರ ಎಲ್ಲ ಬೇಕು ಅಂದಾಗ ಅಲ್ಲಿ ಏನು ಹೇಳ್ಬಿಟ್ರು ಗೊತ್ತಾ, ಮೋರ್ ದೆನ್ 7,000 8,000 ಒಂದು ಸ್ಪೆಕ್ಸಿಗೆ ಹೇಳಿದ್ರು, ಓಕೆನಾ. ಬಟ್ ಇಲ್ಲಿ ನನಗೆ 2 ಸ್ಪೆಕ್ಸು ಸೇರಿ 5,000 ಆರ್ 4,000 ಅಷ್ಟರಲ್ಲೇ ಬಂತು. ಸೊ ಯಾವ್ದು ಬೆಸ್ಟ್ ಹೇಳಿ? ಇದು ಅಷ್ಟೇ, ಕ್ವಾಲಿಟಿ ಫ್ರೇಮು ನಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾನು ಫ್ರೇಮ್ ಇದು ನೋಡಿ, ಈ ಫ್ರೇಮ್ ನನಗೆ ಇಷ್ಟ ಇಲ್ಲ, ಓಕೆನಾ. ಸದ್ಯಕ್ಕಿರಲಿ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಒಂಥರ ವೈಟ್ ಕಲರ್ ಫ್ರೇಮ್ ಇರುತ್ತಲ್ಲ, ಆ ಥರ ಫ್ರೇಮ್ ಬೇಕು ನನಗೆ. ಸೊ ಅವ್ರಿಗೆ ಹೇಳಿದ್ದೀನಿ, ಅವ್ರು ಇನ್ನೂ ಸ್ಟಾಕ್ ಇರಲಿಲ್ಲ. ಸೊ ಅದು ಬಂದಿದ ತಕ್ಷಣ ನಂಗೆ ಎಕ್ಸ್ಚೇಂಜ್ ಮಾಡಿ ಹೇಳ್ತಾರಂತೆ. ಎಕ್ಸ್ಚೇಂಜ್ ಮಾಡಿ ಹೇಳಿದ ತಕ್ಷಣ ಅದನ್ನು ಚೇಂಜ್ ಮಾಡಿಸ್ಬಿಡೋಣ. ಸೊ ನೋಡಿದ್ರಲ್ಲ, ಇದೆಲ್ಲ ಇನ್ಫಾರ್ಮೇಷನ್ ಅಂದರೆ ಲೆನ್ಸ್ ಕೇರ್ದು ಅದ್ರದ್ದು ಎಲ್ಲ ಏನೇನಿರುತ್ತೆ ಫ್ಯೂಚರ್ಸು, ಸ್ಪೆಕ್ಸಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ವಿಸಿಟ್ ಮಾಡಿ ಅಲ್ಲೆಲ್ಲ ಪರ್ಚೇಸ್ ಮಾಡೋರ್ಗೂ ನಾನೇನು ಅಂದ್ಕೊತಿದ್ದೆ, ಹೋಗಿದ ತಕ್ಷಣ ಟೆಸ್ಟ್ ಮಾಡಿಸಿದ ತಕ್ಷಣ ಈ ಥರ ಎಲ್ಲ ಇರುತ್ತೆ, ಅಷ್ಟೇ ಹಾಕ್ಕೊಳೋದು, ಅಷ್ಟೇ ಜೈ 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 ಅಂದ್ಬಿಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಅಲ್ಲ ಗೈಸ್, ತುಂಬ ಫ್ಯೂಚರ್ಸು ಎಲ್ಲ ಇದೆ. ಸೊ ಬಿದ್ದೋಗ್ಬಿಡುತ್ತೇನೋ ಅಂತ ಭಯ. ನೋಡ್ರಿ ಸುತ್ತಲೂ ಬೆಟ್ಟ. ಅಂದರೆ ಇದು ಇನ್ನೊಂದೇನು ಗೊತ್ತಾ, ನಾನಲ್ಲಿ ನಾನು ಮಾತಾಡಿದ್ದೀನಿ, ವೀಡಿಯೋ ತುಂಬ ಲೆಂತ್ ಆಗೋಗ್ಬಿಡುತ್ತೆ, ಮೋರ್ ದೆನ್ 20 ಮಿನಿಟ್ಸ್ ಆಗೋಗ್ಬಿಡುತ್ತೆ ಅಂತ. ಅದನ್ನು ಸ್ವಲ್ಪ ಹಾಕಿ ಈ ಇನ್ಫಾರ್ಮೇಷನ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಓಕೆನಾ. ವೀಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ಮಾತ್ರ ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗೋದು. ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಏನಾಗೋದು ಗೊತ್ತಾ, ನಿಮಗೆ ಗೊತ್ತಾಗೋದಿಲ್ಲ. ಈಗ ನಾನು ಲೆನ್ಸ್ ಕೇರ್ದು ವೀಡಿಯೋ ಮಾಡೋ ಅವಶ್ಯಕತೆ ನನಗಿಲ್ಲ. ಅದನ್ನು ಏನು ಕೇಳಿ ಮಾಡ್ತಾಯಿದ್ದೀನಿ, ನಿಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಲಿ. ಈ ಥರ ಎಲ್ಲ ಫ್ಯೂಚರ್ಸ್ ಇದೆ, ಇವ್ನು ಚಾರಿ ತೊಗೊಂಡಿರೋದು ಈ ಥರ ಫ್ಯೂಚರ್ಸ್. ಇವಾಗ ನೋಡಿರಿ, ಇದು ಒಬ್ಬೊಬ್ಬರೇನು ಅನ್ಕೊತಾರೆ, ಶೋಕಿಗೆ ಅನ್ಕೊತಾರೆ, ನೋಡಪ್ಪ ಸನ್ಗ್ಲಾಸಸ್ ಅಂತ. ಅದೆಲ್ಲ ಗೈಸ್, ಇದು ಟೆಸ್ಟೆಡ್, ಇದು ಓಕೆನಾ, ಟೆಸ್ಟೆಡ್. ಬಟ್ ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದು ಬಂದು ಟೆಸ್ಟೆಡು. ಇದು ನಾರ್ಮಲ್ಲು ಅಷ್ಟೇ. ನಾರ್ಮಲನ್ನು ತೊಗೊಂಡಿರಲಿಲ್ಲ, ನಂದು ಮುಂಚೆ ಇದ್ದಿದ್ದು ಬರೀ ಈ ಥರ ಶೇಡ್ ಇದ್ದಿದ್ದು, ಅದು ಮುರಿದೋಯ್ತಲ್ಲ, ಅದ್ರಗೋಸ್ಕರ 2 ತೊಗೊಂಬಿಟ್ಟೆ. ಮುರಿದೋದಾಗ ತುಂಬಾ ಬೇಜಾರಾಯಿತು, ಗೊತ್ತಾಗಿರಲಿಲ್ಲ ನನಗೂ. ಇರಲಿ ಬಿಡಿ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.